ಬಿಸ್ನೆಸ್ ಡೆವಲಪ್ಮೆಂಟ್ ಮಾಡ್ಕೊಳಕ ಲಕ್ಷಾಂತರ ಇನ್ವೆಸ್ಟ್ಮೆಂಟ್ ಮಾಡ್ಬೇಕಂತ ಏನಿಲ್ಲ. ಇದು ಆಲ್ಮೋಸ್ಟ್ ಎಲ್ಲಾ ಮೆಡಿಕಲ್ ಶಾಪ್ ಗೊತ್ತು, ಫಾಸ್ಟ್ ಫೋನ್ ಅಂತೇಳಿ. ನಾನು ಈಗ ಜಸ್ಟ್ ನಮ್ಮ ಅತಿನಿ ಒಳಗ ಎಷ್ಟು ಜನ 3rd ಸ್ಟ್ಯಾಂಡರ್ಡ್ ಟು 6th ಸ್ಟ್ಯಾಂಡರ್ಡ್ ತನಕ ಎಕ್ಸ್ಟ್ರಾ ಕ್ಲಾಸಸ್ ಹೇಳ್ತಾರಲ್ಲ, ಆ ಎಲ್ಲಾ ಕ್ಲಾಸಸ್ ಹೋಗಿ ನಾನು ಈ ಒಂದು ಫಾಸ್ಟ್ ಫೋನ್ ಕಿಟನ್ ಕೊಟ್ಟು ಬರ್ತೀನಿ. ಯಾಕೆ ಇದನ್ನ ಕೊಟ್ಟು ಬರ್ತೀನಿ ಅಂತಂದ್ರೆ, ನಮ್ಮ ಮಗ ಆರುಷ ಕೋಚಿಂಗ್ ಹೋಗುವಾಗ ಬಹಳ ಕಂಪ್ಲೇಂಟ್ ಹೇಳ್ತಿದ್ದ. ಈ ಗುಡ್ ನೈಟ್ ಲಿಕ್ವಿಡ್ ಆಮೇಲೆ ಈ ಮಾರ್ಟಿನ್ ಲಿಕ್ವಿಡ್ ಬಾಜುಕ ಕೂಡ್ತೀನಿ ನಾನು, ಅದರಿಂದ ಬಹಳ ಇರಿಟೇಷನ್ ಆಗಿ ಥ್ರೋಟ್ ಇನ್ಫೆಕ್ಷನ್ ಆಗ್ತಿತ್ತು ನನಗೆ ಅವಾಗ ಅಂತೇಳಿ. ಸೊ ನನ್ನ ಕಡೆ ಇರ್ತಕ್ಕಂಥ ಈ ಹರ್ಬಲ್ ಫಾಸ್ಟ್ ಕೋಲ್ ಪ್ಯೂರ್ ಹರ್ಬಲ್ ಅದ. ನಾನು ಮನೆಯೊಳಗೆ ಟ್ರೈ ಮಾಡೀನಿ. ಅದನ್ನ ಮಾರ್ಕೆಟಿಂಗ್ ಹೇಳಕತ್ತಿಲ್ಲ, ಬಟ್ ಏನ್ ಹೇಳೋ ಕಾನ್ಸೆಪ್ಟ್ ಆಮೇಲೆ ನಿಮ್ ಲಾಸ್ಟ್ ಗೊತ್ತಾಗುತ್ತೆ. ನನಗೆ ಏನ್ ಮೈಂಡ್ ಒಳಗೆ ಬಂತಂತಂದ್ರೆ, ನಾನು ಹೋಗಿ ಅವ್ರ ಕ್ಲಾಸ್ ಒಳಗೆ ಕೊಟ್ಟು ಬಂದೆ. ಇದನ್ನ ಹರ್ಬಲ್ ಕೋನ್ ಅದ, ಹುಡುಗರಿಗೆ ಸೈಡ್ ಎಫೆಕ್ಟ್ ಆಗಲ್ಲ ಸಣ್ಣ ಮಕ್ಕಳಿಗೆ. ಸೊ ಇದನ್ನ ಯೂಸ್ ಮಾಡೋದ್ ಬರ್ರಿ. ನಿಮ್ ಕಡೆ ಮುಗೀತು ಅಂತ ನಾನು ಮೆಡಿಕಲ್ ಶಾಪಿಗೆ ಬರ್ರಿ, ನಾ ಇದನ್ನ ಫ್ರೀ ಆಗಿ ಕೊಡ್ತೀನಿ ನಿಮ್ಗೆ. ಬಟ್ ಇದನ್ನ ಎಲ್ಲಾ ಮಕ್ಕಳಿಗೆ ಸೈಡ್ ಎಫೆಕ್ಟ್ ಆಗಲ್ಲ, ಇದನ್ನ ಯೂಸ್ ಮಾಡ್ರಿ ಅಂತ ಹೇಳಿ 22 ಕ್ಲಾಸಸ್ ಹೋಗಿ ಹೇಳಿ ಬಂದಿದ್ದೆ. ಎಲ್ಲಾ ಎಕ್ಸ್ಟ್ರಾ ಕ್ಲಾಸಸ್ ಹತ್ರ ಯಾರ್ಯಾರು ತಗೋತಾರಲ್ಲ ಎಲ್ಲಾ ಸರ್ಗೆ ಭೇಟಿಯಾಗಿ ನಾನು ಇದನ್ನ ಕೊಟ್ಟು ಬಂದಿದ್ದೆ. ಇಲ್ಲಿ ತನಕ ಪ್ರತಿಯೊಬ್ರು ನಡೆಸ್ತಕ್ಕಂತ ಟೀಚರ್ಸ್ ಯಾರ್ಯಾರ ಕಡೆ ಈ ಫಾಸ್ಟ್ ಫೋನ್ ಮುಗ್ದವಲ್ಲ, ಯಾವ್ಯಾವ ಶಾಪ್ ವಿಸಿಟ್ ಮಾಡಿದ್ರು, 22 ಕ್ಲಾಸಸ್ ಕೊಟ್ಟು ಬಂದಿದ್ದೆ. ಅದ್ರೊಳಗ ಸುಮಾರು 16 ಜನ ಟೀಚರ್ಸ್ ಬಂದ ಭೇಟಿಯಾಗಿ ಇದನ್ನ ತಗೊಂಡು ಹೋಗಿದ್ದಾರೆ. ಸೊ ಆ ಟೀಚರ್ಸ್ ಒಳಗ 2 ಜನ, ಒಬ್ರು ನನ್ನ ಕಡೆ ಹೆಲ್ತ್ ಇನ್ಸೂರೆನ್ಸ್ ತಗೊಂಡ್ರು ಅವ್ರ ಮದರ್ ಸಲುವಾಗಿ. ಸುಮಾರು ಅವ್ರ ಮದರ್ ಆಮೇಲೆ ಅವ್ರ ಮಕ್ಕಳು ಎಲ್ಲಾ ಫ್ಯಾಮಿಲಿ ಕೂಡಿ. ಎರಡನೇದು ಇನ್ನೊಬ್ರು ಟೀಚರ್ ಬಂದಿದ್ರು, ಅವ್ರಿಗೆ ಸುಮಾರು ಮಂತ್ಲಿ 4,000 ರಿಂದ 5,000 ರೂಪಾಯಿ ಮೆಡಿಸಿನ್ ಅವ್ರ ಮದರ್ ಸಲುವಾಗಿ ಮತ್ತು ಅವ್ರ ಫಾದರ್ ಸಲ ತಗೋತಾರಂತೆ. ಸೊ ಅವರು ಬಂದು ನನ್ನ ಕಡೆ ಕಂಟಿನ್ಯೂಸ್ ಆಗಿ ಮೆಡಿಸಿನ್ ತಗೊಳಕತ್ತಾರ. ಇದ್ರೊಳಗೆ ನಂದು ಇನ್ವೆಸ್ಟ್ಮೆಂಟ್ ಏನೂ ಇಲ್ಲ. ಇದು ಓನ್ಲಿ 10 ರೂಪೀಸ್ ಫಾಸ್ಟ್ ಫೋನ್ ಅದ. ನಾನು ಒಂದು ಅವೇರ್ನೆಸ್ ಸಲುವಾಗಿ, ಈ ಸೈಡ್ ಎಫೆಕ್ಟ್ ಆಗಬಾರ್ದು ಅಂತ ಹೇಳಿ ಅವೇರ್ನೆಸ್ ಸಲುವಾಗಿ ನಾನು ಇದನ್ನ ಕೊಟ್ಟು ಬಂದಿದ್ದೆ. ಬಟ್ ಇದರಿಂದ ಏನೂ ನುಕ್ಸಾನ್ ಆಗಿಲ್ಲ. ಆಲ್ಮೋಸ್ಟ್ ನನ್ನ ಸೇಲ್ ಹೆಚ್ಚಾಗೈತಿ. ಹೇಳೋ ಉದ್ದೇಶ ಇಷ್ಟೇ, ಪ್ರತಿಯೊಬ್ರು ಫಾರ್ಮಸಿಸ್ಟ್ ಆಗ್ಲಿ ಬಿಸ್ನೆಸ್ ಮ್ಯಾನ್ ಆಗ್ಲಿ ತಮ್ಮ ಇನ್ವೆಸ್ಟ್ಮೆಂಟ್ ಮಾಡ್ಲಾರ್ದ ನಿಮ್ಗೆ ಸೇಲ್ ಹೆಚ್ಚಾಗಂಗಿಲ್ಲ. ಸೊ ಇನ್ವೆಸ್ಟ್ಮೆಂಟ್ ಯಾವ ರೀತಿ ಮಾಡ್ಬೇಕು, ಯಾವ ರೀತಿ ಕಸ್ಟಮರ್ ಅಟ್ರಾಕ್ಟ್ ಮಾಡ್ಬೇಕು, ಯಾವ ರೀತಿ ಸರ್ವಿಸ್ ಓರಿಯೆಂಟೆಡ್ ಇರಬೇಕು, ಬಿಸ್ನೆಸ್ ಹೆಚ್ಚು ಮಾಡ್ಕೋಬೇಕು ಅನ್ನೋದ್ರ ಮೇಲೆ ಫೋಕಸ್ ಮಾಡ್ರಿ. ಇದರಿಂದ ನನಗೆ ಸುಮಾರು ಈ ಪ್ರತಿ ವರ್ಷ ಹೆಲ್ತ್ ಇನ್ಶೂರೆನ್ಸ್ ರಿನ್ಯೂವಲ್ ಮಾಡ್ಕೊತ ಹೋಗ್ತಾರೆ ಬಂದು. ಆಮೇಲೆ ಎವ್ರಿ ಮಂತ್ ಇನ್ನೊಬ್ರು ಟೀಚರ್ ಏನಾದ್ರಲ್ಲ 5,000 to 6,000 ರೂಪೀಸ್ ನನ್ನ ಮೆಡಿಸಿನ್ ತಗೊಂಡು ಹೋಗ್ತಾರೆ. ಸೊ ನಾನು ಇನ್ವೆಸ್ಟ್ಮೆಂಟ್ ಮಾಡಿದ್ದು 10 ರೂಪಾಯಿ, ನಾನು ಮಂತ್ಲಿ ಪ್ರಾಫಿಟ್ ತಗೊಳಕತ್ತಿದ್ದು ಸುಮಾರು 2,500 ರಿಂದ 3,000 ರೂಪಾಯಿ. ಹೇಳ್ತೀನಿ, ಸರ್ವಿಸ್ ಓರಿಯೆಂಟೆಡ್ ಪ್ಲಸ್ ಬಿಸ್ನೆಸ್ ಮೈಂಡೆಡ್ ಇದ್ರಿ ಅಂತಂದ್ರೆ ಸೇಲ್ ಯಾವಾಗ್ಲೂ ಹೆಚ್ಚಾಗ್ತದ. ಫೋಕಸ್ ಆನ್ ದ ಸರ್ವಿಸ್, ಆಟೋಮೆಟಿಕ್ಲಿ ನಿಮ್ಮ ಬಿಸ್ನೆಸ್ ಹೆಚ್ಚಾಗ್ತದೆ. ಹೇಳೋ ಉದ್ದೇಶದಿಂದ ನಾನು ಇದನ್ನ ಕಾನ್ಸೆಪ್ಟ್ ನಿಮಗೆ ಹೇಳಿದ್ದೀನಿ. ಇನ್ವೆಸ್ಟ್ಮೆಂಟ್ 10 ರೂಪಾಯಿ, ಪ್ರಾಫಿಟ್ 2,000 ಎವ್ರಿ ಮಂತ್. ಏನಂತೀರಿ ಅದಕ್ಕೆ? ಥ್ಯಾಂಕ್ ಯು ವೆರಿ ಮಚ್. ಜೈ ಫಾರ್ಮಸಿಸ್ಟ್.